ಆರೋಗ್ಯ ಸಚಿವರು ನೋಡಲೇಬೇಕಾದಂತ ಸ್ಟೋರಿ ಇದು. ಆಸ್ಪತ್ರೆಗೆ ತೆರಳಿದ್ರೆ ನಿಮ್ಮ ಜೀವಕ್ಕೆ ಗ್ಯಾರಂಟಿ ಅಂತೂ ಇಲ್ವೇ ಇಲ್ಲ. ಆರೋಗ್ಯ ಸಚಿವರು ಮಿಸ್ ಮಾಡದೆ ನೋಡಲೇಬೇಕಾಗಿರುವಂತ ಸ್ಟೋರಿ. ಯಾಕಂದ್ರೆ ಈ ಆಸ್ಪತ್ರೆಗೆ ಏನಾದ್ರೂ ನೀವು ಹುಷಾರಿಲ್ಲ ಅಂತ ಹೋದ್ರೆ ನೀವು ಬದುಕಿ ಬರೋದು ಅಥವಾ ವಾಪಸ್ ಬರೋದು ಅದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ಜನರ ಬಳಿ ಸುಲಿಗೆಗೆ ಮುಂದಾಗಿದೆ ಖಾಸಗಿ ಆಸ್ಪತ್ರೆ. ಪವರ್ ಟಿವಿಯಲ್ಲಿ ನಕಲಿ ಆಸ್ಪತ್ರೆಯ ಕರ್ಮಕಾಂಡ ಈಗ ಬಯಲಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೆ ಅಂತ ಹೋದ್ರೆ ಪರದಾಟ ತಪ್ಪಿದ್ದಲ್ಲ. ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದೇ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ID ಕಾರ್ಡ್ ಇಲ್ಲ, ಸರ್ಟಿಫಿಕೇಟ್ ಇಲ್ಲ, ಮಾನ್ಯತೆ ಮೊದಲೇ ಇಲ್ಲ. ಅಮಾಯಕ ರೋಗಿಗಳ ಪಾಡು ಆ ದೇವರಿಗೆ ಪ್ರೀತಿ. ಗಾಯಾಳುಗಳನ್ನ ಕರೆದುಕೊಂಡು ಹೋದ್ರೆ ಚಿಕಿತ್ಸೆಯೇ ಇಲ್ಲ. ಅಲ್ಲಿ ಚಿಕಿತ್ಸೆ ನೀಡೋದಕ್ಕೆ ಮಿಸ್ಟರ್ ಡಾಕ್ಟರ್ ಪರದಾಡ್ತಾ ಇದ್ದಾರೆ. ನರ್ಸ್ ಬಳಿ ತೆರಳಿ MNC ಹೇಗೆ ಅಂತ ನರ್ಸ್ ಹತ್ರ ಡಾಕ್ಟರ್ ಕೇಳುವಂತ ಪರಿಸ್ಥಿತಿ. ಅಂತ ನಕಲಿ ಆಸ್ಪತ್ರೆಯ ಕರ್ಮಕಾಂಡ ನಿಮ್ಮ ಮುಂದೆ. ಯಾವ್ದದು ಆಸ್ಪತ್ರೆ? ಪವರ್ ಟಿವಿ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ನಾರಾಯಣ್ ಹಾಸ್ಪಿಟಲ್, ನಾರಾಯಣ ಆಸ್ಪತ್ರೆ. ಫೇಕ್ ಡಾಕ್ಟರ್ಗಳು ಎಲ್ಲೆಲ್ಲಿದ್ದಾರೆ ಅಂತ ಬಹುಶಃ ಭೂತ ಕನ್ನಡಿ ಹಾಕೊಂಡು ಹುಡುಕಿದ್ರು ಗೊತ್ತಾಗಲ್ಲ. ನರ್ಸ್ ಹತ್ರ ಡಾಕ್ಟರ್ ಕೇಳ್ತಾರೆ ಹೇಗೆ ಟ್ರೀಟ್ಮೆಂಟ್ MNC ಮಾಡೋದು ಅಂತ. ಪವರ್ ಟಿವಿ ಕ್ಯಾಮ್ರಾಗೆ ಈ ಫೇಕ್ ಡಾಕ್ಟರ್ ಸಿಕ್ಕಿ ಬಿದ್ದಿದ್ದಾರೆ. ನಕಲಿ ವೈದ್ಯರ ಹಾವಳಿ ಹೆಚ್ಚಾಗ್ತಾ ಇದೆ. ಹಗಲು ದರೋಡೆಗೆ ಸ್ಕೆಚ್ ಹಾಕೊಂಡಿದ್ದಾರೆ ಇವರು. ಬೆಂಗಳೂರಿನ ಕೋಡಿಗೆಹಳ್ಳಿಯಲ್ಲಿರುವಂತಹ ಆಸ್ಪತ್ರೆಯ ಕಳ್ಳಾಟ. ನಾರಾಯಣ್ ಆಸ್ಪತ್ರೆಯ ಕಳ್ಳಾಟದ ಸ್ಟೋರಿ ಇದು. ಅವರಿ ಕಳ್ಳಾಟ, ರೋಗಿಗಳಿಗೆ ಪೀಕಲಾಟ. ಮಲ್ಟಿ ಸ್ಪೆಷಾಲಿಟಿ ನಾರಾಯಣ್ ಆಸ್ಪತ್ರೆಯ ಕಳ್ಳಾಟ ಈಗ ಬಯಲಾಗಿದೆ. ನಕಲಿ ವೈದ್ಯರಷ್ಟೇ ಅಲ್ಲ, ಆಸ್ಪತ್ರೆಯೇ ನಕಲಿ ಅನ್ನುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ದೂರನ್ನ ನೀಡಿದ್ದಾರೆ. ಪರಿಶೀಲನೆ ಸಂದರ್ಭದಲ್ಲಿ ಸತ್ಯ ಬಯಲಾಗಿದೆ. ಡ್ಯೂಟಿ ಡಾಕ್ಟರ್ ವೇಷದಲ್ಲಿ ನಕಲಿ ವೈದ್ಯನ ಕರಾವತ್ತು. ಅಧಿಕಾರಿಗಳ ತಪಾಸಣೆ ಸಂದರ್ಭದಲ್ಲಿ ಅಕ್ರಮ ಬಟಾ ಬಯಲಾಗಿದೆ. ಆಸ್ಪತ್ರೆಯ ರಿಜಿಸ್ಟ್ರೇಷನ್ ಆಗಿಲ್ಲ, ದಾಖಲೆಯೂ ಇಲ್ಲ, ಅವ್ರ ಹತ್ರ ಮಾನ್ಯತೆ ಮೊದಲೇ ಇಲ್ಲ. ID ಕೇಳಿದ್ರೆ ಕಾಲೇಜ್ ID ಕಾರ್ಡ್ ಅನ್ನ ಕೊಟ್ಟು ನೌಟಂಕಿ ಆಟಗಳನ್ನ ಮಾಡ್ತಿದ್ದಾರೆ. 3 ದಿನಗಳಲ್ಲಿ ದಾಖಲೆಯನ್ನ ಸಲ್ಲಿಸುವಂತೆ ಅಧಿಕಾರಿಗಳು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಪವರ್ ಟಿವಿ ಕ್ಯಾಮ್ರಾಗೆ ಈ ಫೇಕ್ ಡಾಕ್ಟರ್ ಸಿಕ್ಕಾಕೊಂಡಿದ್ದಾರೆ. ಹಗಲು ದರೋಡೆಗೆ ಇವರು ಸ್ಕೆಚ್ ಹಾಕೊಂಡಿದ್ರು. ಆದ್ರೆ ಅದು ಗೊತ್ತಾಗಿದೆ ಅವರ ಕರ್ಮಕಾಂಡ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅಂತ. ಡಾಕ್ಟರ್ಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೂ ಬರೋದಿಲ್ಲ. ಅವರು ನರ್ಸ್ ಹತ್ರ ಕೇಳ್ತಾ ಇದ್ದಾರೆ. ಇನ್ನು ಕ್ಯಾಮ್ರಾ ನೋಡಿದ ನಂತರ ಏನೇನು ಆಟಗಳನ್ನ ಆಡ್ತಾ ಇದ್ದಾರೆ, ಏನೇನು ಹೇಳ್ತಾ ಇದ್ದಾರೆ ಅಂತ ಒಮ್ಮೆ ಗಮನಿಸಿ. ಡ್ರಿಪ್ಸ್ ಹಾಕಂಗಿಲ್ಲ ಅಂತ ಇಲ್ಲ, ಜಸ್ಟ್ ಸೂಚರಿಂಗ್ ಮಾಡಿದ್ದೀನಿ. ಸೂಚರಿಂಗ್ ಮಾಡಿ ಬಿಟ್ಟೆ. ಮೇಡಮ್ ಡ್ರಿಪ್ ಯಾಕೆ ಹಾಕಿಲ್ಲ? ಅವರು ಡ್ರಿಂಕ್ಸ್ ಮಾಡಿದ್ದಾರೆ ಮ್ಯಾಮ್. ಡ್ರಿಂಕ್ಸ್ ಮಾಡಿ ನಾವು ರೆಕಾರ್ಡ್ ಮಾಡಬೇಡ, ನೀವು ನಾನು ಮಾಡ್ತೀನಿ. ಅಂದ್ರೆ ಅವ್ರು ಡ್ರಿಂಕ್ಸ್ ಮಾಡಿದ್ದಾರೆ. ಡ್ರಿಂಕ್ಸ್ ಮಾಡೋದ್ರಿಂದ ಅವರು ಕಾನ್ಶಿಯಸ್ ಇರಬೇಕು. ಕಾನ್ಶಿಯಸ್ ಇಲ್ಲ. ಮತ್ತೆ ನಾನು ಹೆಂಗ್ ಕಾನ್ಶಿಯಸ್ ಇಲ್ಲ ಅಂದ್ರೆ ಡ್ರಿಪ್ಸ್ ಹಾಕಂಗಿಲ್ವಾ? ಡ್ರಿಪ್ಸ್ ಹಾಕಂಗಿಲ್ಲ ಅಂತ ಇಲ್ಲ, ಜಸ್ಟ್ ಸೂಚರಿಂಗ್ ಮಾಡಿದ್ದೀನಿ. ಸೂಚರಿಂಗ್ ಮಾಡಿ ಬಿಟ್ಟೆ ಡ್ರೆಸ್ಸಿಂಗ್ ಮಾಡಿದ್ದೀನಿ. ಅಲ್ಲ, ಡ್ರಿಪ್ಸ್ ಯಾವಾಗ ಹಾಕ್ತೀರಾ? ಹಾಕ್ತೀನಿ ಮ್ಯಾಮ್. ನಾವು ಕೇಳಬೇಕು. ಯಾರನ್ನ ಕೇಳಬೇಕು? ನಮ್ಮ ಡಾಕ್ಟರ್ ಹತ್ರ ಕೇಳಬೇಕು. ಇದರಲ್ಲ ಕರೀರಿ, ಅವ್ರನ್ನ ಕೇಳಿ. ಅದಕ್ಕೆ ನಾನು ಕರಿತಾ ಇದ್ದೀನಿ. ಕೇಳಿ ಅವ್ರನ್ನ. ಅದೇ ಪ್ರದೀಪ್ ಅವ್ರಿಗೆ ಕಾಲ್ ಮಾಡು. ಅಲ್ಲ, ನಿಮ್ಮ ಪಾರ್ಥ ಅವ್ರಿಗೆ ನಿಮ್ಮೂರೇನಾ? ಏನಾಗಿತ್ತು? ಯಾರ್ಯಾರು? ಪಾರ್ಥ ಅವ್ರನ್ನ ಕರೀರಿ ಕೆಳಗಡೆ. ಪೇಷಂಟ್ ಇಂಥ ಕಂಡೀಷನ್ ಅಲ್ಲಿ ಇರ್ಬೇಕಾದ್ರೆ ಯಾರಾದ್ರೂ ಡಾಕ್ಟರ್ ಬಿಟ್ಬಿಟ್ಟು ಹೋಗ್ತಾರ? ಯಾರು ಪೇಷಂಟ್ ಇಂಥ ಕಂಡೀಷನ್ ಇರ್ಬೇಕಾದ್ರೆ ಡಾಕ್ಟರ್ ಬೇರೆ ಕಡೆ ಹೋಗ್ತಾರಾ? ಪೇಷಂಟ್ಗೆ ಏನ್ ಟ್ರೀಟ್ ಮಾಡ್ಬೇಕು ಅಂತ ಅನ್ನೋದನ್ನ ಹೇಳಿದ್ರೆ ಡಾಕ್ಟರ್ ಬಿಟ್ಟು ಹೋಗ್ತಾರಾ? ಮೇಡಮ್, ನಿಮ್ಮ ಮೇಲೆ ಏನಿಲ್ಲ, ನೀವು ತುಂಬಾ ಆಕ್ಚುಲಿ ಹೆಲ್ಪ್ ಮಾಡಿದ್ದೀರಾ ಪಾಪ. ಅಂದ್ರೆ ಕಿರಣನ ಕಳ್ಸಕ್ಕೆ ಎಷ್ಟು ಆಗುತ್ತೆ? ಆಮೇಲೆ ಮಾಡ್ಸೋಣ, ಇಲ್ಲಾಂದ್ರೆ ನಾನು ಬೆಳಗ್ಗೆ ಚೆಕ್ ಮಾಡೋಣ. ಪವರ್ ಟಿವಿ ಆಫೀಸ್ ಇಲ್ಲೇ ಇದೆ, ಮತ್ತಿಕೆರೆ ಮೇನ್ ರೋಡ್ ಅಲ್ಲೇ ಇದೆ. ಬನ್ನಿ. ಎಲ್ಲ ಟಿವಿ ಲೋಕಲ್ ಬೆಂಗಳೂರಲ್ಲೇ. ಎಲ್ಲ ಟಿವಿನೂ ಬೆಂಗಳೂರಲ್ಲೆಲ್ಲ, ಕೆಲವು ಟಿವಿ ಡೆಲ್ಲಿಲೂ ಇದೆ. UBCT ಅಲ್ಲ, ಮತ್ತಿಕೆರೆ ಇದೆ. ಮತ್ತಿಕೆರೆ ಯಶವಂತಪುರ. ಎನಿ ಟೈಮ್ ನೀವು ಆಫೀಸಿಗೆ ಬಂದು ಕಲೆಕ್ಷನ್ ಕೊಡ್ಬೋದು, ಅದು ಏನಿಲ್ಲ. ಓಕೆ, ನಾನು ಎಂಕ್ವೈರಿ ಮಾಡ್ತೀನಿ. ಈಗ ಅವ್ರೇ ನನಗೇನು ID ಕಾರ್ಡ್ ಬೇಡ, ಅವರು ನಾನು ಫೋಟೋ ತಗೊಂಡು ವಾಪಸ್ ಕೊಡ್ತೀನಿ. ಅವ್ರ ID ಕಾರ್ಡ್ ತಗೊಂಡು ನಾನೇ ಮಾಡ್ತೀನಿ.
ಪವರ್ ಟಿವಿ ಆಫೀಸ್ ಇಲ್ಲೇ ಇದೆ, ಮತ್ತಿಕೆರೆ ಮೇನ್ ರೋಡ್ ಅಲ್ಲೇ ಇದೆ, ಬನ್ನಿ. ಎಲ್ಲ ಟಿವಿ ಲೋಕಲ್ ಬೆಂಗಳೂರಲ್ಲ ನಮ್ಮ ದೇಶದಲ್ಲಿ. ಎಲ್ಲ ಟಿವಿನೂ ಬೆಂಗಳೂರಲ್ಲೆಲ್ಲ, ಕೆಲವು ಟಿವಿ ಡೆಲ್ಲಿಲೂ ಇದೆ. ನೋಡ್ತೀವಿ. ಈಗ ನಾವು ಅವ್ರಿಗೆ ಬಂದು ಎನ್ಕ್ವೈರಿ ಮಾಡಿದ್ದೀವಿ. ಎನ್ಕ್ವೈರಿ ಇನ್ ದ ಸೆನ್ಸ್ ಅಂದರೆ ಇನ್ಸ್ಪೆಕ್ಷನ್ ಮಾಡಿದ್ದೀನಿ. ಇನ್ಸ್ಪೆಕ್ಷನಲ್ಲಿ 2 ನಾವು ನೋಡ್ತೀವಿ. ಒಂದು ಸ್ಟ್ಯಾಚ್ಯುಟರಿ ಲೈಸೆನ್ಸ್ ನೋಡ್ತೀವಿ, ಒಂದು ಸರ್ವಿಸಸ್ ಏನಿದೆ ನೋಡ್ತೀವಿ. ಆಮೇಲೆ ಅದು ಸಂಬಂಧಪಟ್ಟ ಲೈಸೆನ್ಸ್ ಎಲ್ಲ ತೊಗೊಂಡಿದ್ದಾರಾ, ದಾಖಲಾತಿ ಹೇಗಿದೆ, ಮ್ಯಾನ್ ಪವರ್ ಏನಿದೆ ಅದೆಲ್ಲ ನೋಡಿದ್ದೀವಿ. ಈಗ ಅವರು ಓನರ್ ಡಾಕ್ಟರ್ ಕುಮಾರ್ ಮತ್ತು ಸೌಮ್ಯ ಅಂತ ಹೇಳಿದರು. ಈಗ ಅವ್ರ ಹತ್ರ ಏನೂ ಡಾಕ್ಯುಮೆಂಟ್ಸ್ ಇಲ್ಲ, ನಮಗೆ ಸಬ್ಮಿಟ್ ಮಾಡಲಿಕ್ಕೆ ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀನಿ. ನಮಗೆ ವಿತಿನ್ 3 ಡೇಸ್ ಒಳಗಡೆ ಈ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟ ಸ್ಟ್ಯಾಚ್ಯುಟರಿ ಲೈಸೆನ್ಸ್ ಏನಿದೆ ನಮಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿಂಧೂರ ಗಂಗಾಧರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಿಂಧೂರ, ಯಾರಿಗೆ ಟ್ರೀಟ್ಮೆಂಟ್ಗೆ ಹೋಗಿದ್ದು, ಜೊತೆಗೆ ಯಾರ ನಕಲಿ ಡಾಕ್ಟರ್? ಈಗ ಹಾಸ್ಪಿಟಲ್ ಒಂದ್ ಕಡೆ ಫೇಕ್ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಏನೇನು ಡೀಟೇಲ್ಸ್ ಇದೆ ಸಿಂಧೂರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ವೆರಿ ಗುಡ್ ಮಾರ್ನಿಂಗ್. ಬೆಂಗಳೂರಲ್ಲಿ ನಕಲಿ ಹಾಸ್ಪಿಟ್ಲುಗಳು, ನಕಲಿ ಡಾಕ್ಟರ್ಗಳಿಗೆ ಏನು ಕಡಿಮೆ ಇಲ್ಲ, ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಒಂದು ಎಲ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನಾವು ಸಾಕಷ್ಟು ವಿಚಾರಿಸಿದಾಗ ಹೌದು ಬೆಂಗಳೂರು ಈ ರೀತಿಯಾಗಿ ಒಂದು ನಕಲಿ ಆಸ್ಪತ್ರೆ, ನಕಲಿ ಡಾಕ್ಟರ್ಗಳ ಹಾವಳಿ ಜಾಸ್ತಿ ಆಗಿದೆ ಅಂತ. ಎಸ್ಪೆಷಲಿ ಈ ಹಾಸ್ಪಿಟ್ಲ್ ಹೇಳ್ಬೇಕಂದ್ರೆ ಇದು ತಿಂಡ್ಲು ಅಲ್ಲಿರುವಂತ ಒಂದು ಕೊಡ್ಗೆಹಳ್ಳಿಗೆ ಹೋಗೋ ರೋಡಲ್ಲಿ ಇದೆ. ಇದು ಬಹಳಷ್ಟು ಜನ ಪಬ್ಲಿಕ್ ಇಂದ ನಮ್ಗೆ ಕಂಪ್ಲೇಂಟ್ ಬರುತ್ತೆ, ಈ ಹಾಸ್ಪಿಟ್ಲ್ ಅಲ್ಲಿ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ, ಡಾಕ್ಟರ್ಸ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿ. ಸೊ ಪವರ್ ಟಿವಿ ಒಂದು ರಿಯಾಲಿಟಿ ಚೆಕ್ ಇಳಿದಾಗ ಒಂದಲ್ಲಿ ಗಲಾಟೆ ಆಗಿ ಒಂದು ಇಂಜುರಿ ಆಗಿರುವಂತಹ ಪೇಷಂಟ್ ನ ಅಡ್ಮಿಟ್ ಮಾಡಿದಾಗ ಅಲ್ಲಿ ಡಾಕ್ಟರೇ ಇರಲ್ಲ. ಅಲ್ಲಿ MLCಗೂ ಅಷ್ಟೇ ಯಾರೋ ಡಾಕ್ಟರ್ ಹೆಸರು ಬರೀತಾರೆ, ಯಾರ್ದೋ ಸಿಗ್ನೇಚರ್ ಅನ್ನ ಹಾಕ್ತಾರೆ. ಜೊತೆಗೆ ಕೇಳಕ್ ಹೋದಾಗ ನಿಮ್ಮ ID ಕಾರ್ಡ್ ಇದೆಯಾ, ನೀವ್ ಯಾರು, ಹಂಗೆ ಹಿಂಗೆ ಅಂತ ನಮ್ಮ ಮೇಲೆ ಅವರು ಜೋರ್ ಮಾಡ್ಲಿಕ್ಕೆ ಬರ್ತಾರೆ. ನಮ್ಮ ID ಕಾರ್ಡ್ನು ಕೂಡ ವೆರಿಫೈ ಮಾಡ್ತಾರೆ, ದಟ್ ಇಸ್ ಆಲ್ ಓಕೆ. ಬಟ್ ಆದ್ರೆ ಜನಗಳ ಜೀವಕ್ಕೆ, ಅಲ್ಲಿ ಹೋಗುವಂತ ಪೇಷಂಟ್ಗಳ ಜೀವಕ್ಕೆ ಎಷ್ಟು ಬೆಲೆ ಇದೆ, ಎಷ್ಟು ಸೇಫ್ಟಿ ಇದೆ ಅನ್ನೋದು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಕಾಲೇಜ್ ID ಕಾರ್ಡ್ ಇಟ್ಕೊಂಡು ಇವ್ರುಗಳು ಅದು ಕಂಪ್ಲೀಟ್ ಆಗಿದೆ, ನಾ ಕಾಲೇಜಿಂದ ಸರ್ಟಿಫಿಕೇಟ್ ಕೂಡ ಇಶ್ಯೂ ಆಗಿಲ್ಲ ಅಂತ ಹೇಳ್ತಾರೆ. ಯಾವುದೇ ಇಡೀ ಹಾಸ್ಪಿಟ್ಲ್ ಅಲ್ಲಿ ಒಂದೇ ಒಂದು ಪೇಷಂಟ್ ನ ಕೂಡ ಅಡ್ಮಿಟ್ ಮಾಡ್ಕೊಂಡಿಲ್ಲ ಅವರು. ಮತ್ತೆ ಬರೀ ಅಲ್ಲಿ ಬರೋದ್ನ ಗಾಯ ಆಗಿದ್ರೆ, ಈ ತರದ್ ಏನಾದ್ರು ಆಗಿದ್ರೆ ಚೆಕ್ ಮಾಡೋದು, ಅವ್ರಿಗೆ ಅದು ಇದು ಮಾಡೋದು, ಅಲ್ಲಿ ವಾಪಸ್ ಕಳ್ಸೋದು. ಒಬ್ಬ ಸಿಸ್ಟರ್ ಇದಾರೆ, ಅವರೇ ಎಲ್ಲ ಟ್ರೀಟ್ ಮಾಡ್ತಾರೆ. ಪ್ರಿಸ್ಕ್ರಿಪ್ಷನ್ ಕೂಡ ಸಿಸ್ಟರೇ ಬರೀತಾರೆ. ಅದು ಏನ್ ಬರೀತಾರೋ ಏನ್ ಮಾಡ್ತಾರೋ ದೇವ್ರಿಗೆ ಗೊತ್ತಿರೋದು. ಮತ್ತೆ ಅವ್ರು ಹೇಳ್ತಾರೆ ಸರ್ಟಿಫಿಕೇಟ್ ಇನ್ನು ಕಾಲೇಜಿಂದ ಕೊಟ್ಟಿಲ್ಲ ಅಂತ. ಕಾಲೇಜಿಂದ ಸರ್ಟಿಫಿಕೇಟೇ ಕೊಡದೆ ಅವ್ರಿಗೆ KMC ಇಂದನೂ ಯಾವುದೇ ID ಕಾರ್ಡ್ ಇಲ್ಲದೆ, ರಿಜಿಸ್ಟ್ರೇಷನ್ ಆಗದೆ, ಯಾವ ಧೈರ್ಯದ ಮೇಲೆ ಡಾಕ್ಟರ್ ಅಂತ ಅಲ್ಲಿ ಬೇರೆಯವ್ರನ್ನ ಕೂರಿಸ್ತಾರೆ? ಸ್ಟೂಡೆಂಟ್ ID ಕಾರ್ಡ್ ಕೊಡ್ತಾರೆ. ಅಲೋಪತಿ ಹಾಸ್ಪಿಟಲ್ ಅಲ್ಲಿ ಆಯುರ್ವೇದಿಕ್ ಡಾಕ್ಟರ್ಗಳು ಯೂಶಲಿ ಕಾನೂನ್ ಪ್ರಕಾರ ವರ್ಕ್ ಮಾಡೋ ಹಾಗಿಲ್ಲ. ಸೊ ಅಂಥದ್ರಲ್ಲಿ ಇವರು ನೈಟ್ ಶಿಫ್ಟ್ ಅಲ್ಲಿ BAMS ಓದಿರೋ ಡಾಕ್ಟರ್ಗಳನ್ನ ಇಟ್ಕೋತೀವಿ ಅಂತ ಅಂದ್ರೂ ಕೂಡ ಒಬ್ರು MBBS ಮಾಡಿರುವಂತಹ ಡಾಕ್ಟರ್ ಇರ್ಲೇಬೇಕಾಗತ್ತೆ. ಸೊ ಅವ್ರ ಅಂಡರ್ ಅಲ್ಲಿ ಇವ್ರು ವರ್ಕ್ ಮಾಡ್ಬೇಕಾಗತ್ತೆ ಹೊರತು ಇವರೇ ಫುಲ್ ಫ್ಲೆಡ್ಜ್ ಆಗಿ ಅಲ್ಲಿ ವರ್ಕ್ ಮಾಡೋದಕ್ಕಾಗಲ್ಲ. ಆದ್ರೆ ಅಲ್ಲಿ ಕಾಲೇಜಿಂದ ಸರ್ಟಿಫಿಕೇಟ್, ಡಿಗ್ರಿ ಕಂಪ್ಲೀಟ್ ಆಗಿರೋ ಸರ್ಟಿಫಿಕೇಟು ಇಶ್ಯೂ ಮಾಡದಲ್ಲೇ ಅಲ್ಲೊಬ್ಬ ಹೇಳ್ತಾರೆ ಕುಮಾರ್ ಅಂತ ಸರ್ಜನ್, ಸರ್ಟಿಫಿಕೇಟ್ ಇಲ್ಲದೆ ಏನಾದ್ರು ಅವ್ರು ಬಂದಿದ್ರೆ ಅವ್ರನ್ನ ನಾವು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ನಾವು ಕ್ರಿಮಿನಲ್ ಕೇಸ್ ಫೈಲ್ ಮಾಡ್ತೀವಿ ಅಂತ. ಆಲ್ರೆಡಿ 2 ಡೇಸ್ ಆಗಿದೆ, ಇದುವರೆಗೂ ಅವ್ರು ಯಾವುದೇ ಮಾಹಿತಿನೂ ಕೊಟ್ಟಿಲ್ಲ. ಸೊ THO ಹೋದಾಗ್ಲೂ ಕೂಡ ಯಾವುದೇ ದಾಖಲೆಗಳನ್ನ ಸಲ್ಲಿಸಿಲ್ಲ. ಹಾಸ್ಪಿಟ್ಲ್ ಒಳಗಡೆ ಫಾಲೋ ಮಾಡ್ಬೇಕಾಗಿರುವಂತ ಯಾವುದೇ ರೂಲ್ಸ್ ಗಳನ್ನ ಫಾಲೋ ಮಾಡಿಲ್ಲ. ಹಾಸ್ಪಿಟ್ಲ್ ರಿಜಿಸ್ಟ್ರೇಷನ್ ನಂಬರ್ ಕೂಡ ಅವ್ರು ಎಲ್ಲೂ ಡಿಸ್ಪ್ಲೇ ಮಾಡಿಲ್ಲ. ಅದನ್ನ ಮಾಡದೆ ರೋಗಿಗಳ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು, ಸಣ್ಣ ಪುಟ್ಟದಕ್ಕೆಲ್ಲ ಸಾವಿರಾರು ರೂಪಾಯಿ ವಸೂಲಿ ಮಾಡ್ಕೊಂಡು, ಸುತ್ತಮುತ್ತ ಪ್ರತಿಯೊಬ್ರು ಹೇಳ್ತಾ ಇರೋದಿದೆ ಈ ಹಾಸ್ಪಿಟ್ಲು ಹಣ ವಸೂಲಿಗೆ ಅಂತಾನೆ ಇಳಿದು ಅಲ್ಲಿ ಬರೀ ವೈದ್ಯರು ಅಂತ ಹೇಳ್ಕೊಂಡ್ ಬರೋರು ಇದ್ದಾರೆ ಹೊರತು ವೈದ್ಯರು ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.